ಲೋ ಸೂರ್ಯ ಸುಳ್ವಾಡಿ ದೇವಸ್ಥಾನಕ್ಕೆ ಹೋಗೋಣ ಬರ್ತೀಯೇನೋ? ಹೋಗೋಣ ಬಾರೋ. ಲೋ ಕಾರ್ಯ ಮೊನ್ನೆ ದೇವ್ರ ಘಟನೆ ಆದಾಗಿಂದ ಮೈಯೆಲ್ಲ ಉಳಿತಾ ಇದೆ ಕಣೋ. ಎಂತ ನೀರ ರಾಕ್ಷಸ ಬುದ್ಧಿಯ ನನ್ನ ಮಕ್ಕಳದು. ದೇವ್ರ ಪ್ರಸಾದಕ್ಕೆ ವಿಷ ಹಾಕ್ದವ್ರು. ಹೌದು ಸೂರ್ಯ, ಆ ಮಕ್ಕಳು ಏನ್ ಮಾಡಿದ್ವು ಪಾಪ. ಪ್ರಸಾದ ತಿಂದು ಹೊಟ್ಟೆ ನೋವು ತಾಳಾರ್ದೆ ಹಸುನಿಗಿದ್ ನೆನ್ಸ್ಕೊಂಡ್ರೆ ತುಂಬಾ ನೋವು ಬರ್ಸುತ್ತೆ ಸೂರ್ಯ. ಹೌದು, ಅದು ಯಾರೋ ಹೇಳ್ತಾರಂತೆ ಇದು ಫುಡ್ ಪಾಯ್ಸನ್ ಅಂತ. ಇದೆಲ್ಲ ಪಾತ್ರೆಗಳ ಪಿತೂರಿ ಕಣೋ. ಅವ್ರಿಗೆ ನರಕ ಕಟ್ಟಿಟ್ಟ ಬುತ್ತಿ. ಅವ್ರಿಗೆ ಎಂತ ಶಿಕ್ಷೆ ಆಗುತ್ತೆ ಅಂದ್ರೆ ಅವ್ರಿಗೆ ಕ್ಷಮೆ ಇಲ್ಲ. ಹೌದು, ಎಲ್ಲ ಕಡೆ ಚರ್ಚೆ ಆಗ್ತಿರೋದು ಇದೇ ವಿಷಯ. ಪ್ರಸಾದಕ್ಕೆ ವಿಷ ಬೆರೆಸಿದ್ದು ಯಾರು? ಇವತ್ತು ಸುಳ್ವಾಡಿ ದೇವಸ್ಥಾನದ ಸುತ್ತಮುತ್ತ ಗ್ರಾಮಗಳಲ್ಲಿ ದುಃಖ ಮರಗಟ್ಟಿದೆ. ಏನ್ ಮಾಡೋದು? ಹೌದು, ಆದಷ್ಟು ಬೇಗ ಇಂಥ ಪಾತ್ರೆಗಳನ್ನ ಹಿಡಿದು ಶಿಕ್ಷಿಸ್ಬೇಕು. ಆಗ ಸತ್ತ ಆತ್ಮಗಳಿಗೆ ಶಾಂತಿ ಎದುರು ಸಿಗುತ್ತೆ. ಏನಂತ್ಯ? ಹೌದು ಕಣ, ನಡೆ ದೇವಸ್ಥಾನಕ್ಕೆ ಹೋಗೋಣ. ಸರಿ, ನಾನಂತೂ ಇನ್ನು ದೇವಸ್ಥಾನದಲ್ಲಿ ನೋಡ್ಕೊಂತಿರ್ತೀನಿ ಪ್ರಸಾದ. ನಾನು ಅಷ್ಟೇ ಕಣ.